ವಿಶ್ವ ಕಾಲ್ ಬರ್ತಿದೆ. ಆ, ಕಾಲ್ ಬರ್ತಿದೆ. ಯಾವ್ದೋ ಸ್ಪ್ಯಾಮ್ ಕಾಲ್ ಇರಬೇಕು. ಈ ಟೈಮ್ಗೆ ಸ್ಪ್ಯಾಮ್ ಕಾಲಾ? ಸಾರು ತುಂಬಾ ಚೆನ್ನಾಗಿದೆ, ಸ್ವಲ್ಪ ಬಿಡಿಸ್ತೀಯಾ? ನನ್ಗೆ ಅಡ್ಗೆ ಮಾಡಕ್ ಬರಲ್ಲ ಅನ್ನೋದು ಹೇಳ್ಬಿಡನ್ವಾ? ಬೇಡ ಬೇಡ, ಆಮೇಲೆ ಅಪ್ಪ ಅಮ್ಮನಿಗೆ ಬ್ಯಾಡ್ ನೇಮ್ ಬರುತ್ತೆ. ಏನೋ ಒಂದು ಮ್ಯಾನೇಜ್ ಮಾಡೋಣ. ಸಿಂಧು ಯಾಕೆ ನನಗ್ ಕಾಲ್ ಮಾಡಿದ್ಲು? ನೈಟ್ ಟೈಮ್ ಕಾಲ್ ಹಾಕ್ತಿದ್ದಾನೆ ಅಂತ ಹೇಳನ್ವಾ? ಅವಳಿಗೆ ಸಿಂಧು ಬಗ್ಗೆ ಹೇಳಲಾ ಬೇಡವಾ? ಬೇಡ ಬೇಡ, ಏನು ಇಲ್ಲ ಅಂತ ಹೇಳಿದ್ದೀನಿ. ಇವಾಗಿದೆ ಅಂತ ಮತ್ತೆ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಈ ಹುಡುಗಿರ ಹತ್ರ ಅಸಲಿಗೆ ಏನ್ ಮಾತಾಡ್ಬೇಕಪ್ಪ? ವಿಶ್ವ, ಆ, ನಿನ್ಗೊಂದ್ ಹೇಳ್ಬೇಕು. ಇವಳೇನಾದ್ರೂ ಈ ಮದ್ವೆ ಇಷ್ಟೇ ಇಲ್ಲ ಅಂತ ಹೇಳ್ಬಿಡ್ತಾಳ ಏನೋ? ನಂಗೆ ಅಡಿಗೆ ಬರಲ್ಲ. ನಮ್ಮ ಮನೆಯವರು ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ನಮ್ಮ ಮನೇಲಿ ಕಿಚನ್ ಸೈಡ್ ಹೋಗೇ ಇಲ್ಲ. ಬಟ್ ಬೇಗ ಕಲ್ತ್ಕೊಂಡ್ಬಿಡ್ತೀನಿ ಪಕ್ಕಾ. ಏನ್ ಪರವಾಗಿಲ್ಲ, ವಿಲ್ ಟೇಕ್ ಕೇರ್. ನಾನು ಅಡುಗೆ ಚೆನ್ನಾಗೇ ಮಾಡ್ತೀನಿ ಬಿಡು. ಥ್ಯಾಂಕ್ಸ್. ಇನ್ನೊಂದು ವಿಷಯ. ಏನು? ನಿನ್ ನಂಬರ್ ಕೊಡ್ತೀಯಾ? ನಾನೇ ನಿನ್ ನಂಬರ್ ಕೇಳೋಣ ಅನ್ಕೊಂಡೆ. ನೀನ್ ನಂಬರ್ ಹೇಳು, ಮಿಸ್ ಕಾಲ್ ಕೊಡ್ತೀನಿ. 8364. ಸೇವ್ಡ್. ಇದೇನಾ ವಾಟ್ಸ್ಆಪ್ ನಂಬರ್? ಹಾ, ಇದೆ. ಇನ್ನೊಂದು ವಿಷಯ. ಇನ್ನೊಂದು ಏನು? ನಾನು ಡೇ ಎಲ್ಲ ಸ್ಯಾರಿಯಲ್ಲಿ ಇರ್ತೀನಿ. ನೈಟ್ ಮಾತ್ರ ಡ್ರೆಸ್ ಚೇಂಜ್ ಮಾಡ್ಕೋತೀನಿ. ಅದ್ ನಿಂಗೆ ಓಕೆ ಅಲ್ವಾ? ಏನ್ ಮಾತಾಡ್ತಿದ್ಯ ಬಾಲ? ನಿನ್ ಕಂಫರ್ಟ್, ನಿಂಗೆ ಹೆಂಗಿಷ್ಟ ಆದ್ರೆ ಹಂಗೆ ಹಾಕೋ. ನೈಟ್ ಮಾತ್ರ ಯಾಕೆ? ಹಗಲಲ್ಲೂ ನಿನ್ ಡ್ರೆಸ್ ಹಾಕೊಂಡೇ ತಿರ್ಗು. ಇದಕ್ಕೂ ಪರ್ಮಿಷನ್ ಕೇಳ್ತಾರಾ? ಅದೇನಿಲ್ಲ, ಥ್ಯಾಂಕ್ಸ್. ನಿಜ ಹೇಳ್ಬೇಕಂದ್ರೆ ಹುಡುಗಿರು ಡ್ರೆಸ್ಗಿಂತ ಸೀರೆಲ್ಲ ಚೆನ್ನಾಗಿ ಕಾಣಿಸ್ತಾರೆ. ಜಸ್ಟ್ ನನ್ನ ಪರ್ಸನಲ್ ಒಪಿನಿಯನ್. ಹುಡುಗಿರಂದ್ರೆ ನೀನು ಡ್ರೆಸ್ಗಿಂತ ಸೀರೆಲ್ಲ ಚೆನ್ನಾಗಿ ಕಾಣಿಸ್ತೀಯ. ಜಾಸ್ತಿ ಸ್ಟ್ರೆಸ್ ತಗೋಬೇಡ ಬಾಲ. ದಿಸ್ ಈಸ್ ಯುವರ್ ಹೋಮ್. ನಿನಗೆ ಹೆಂಗೆ ಇಷ್ಟ ಬಂದ್ರೆ ಹಂಗಿರು. ಏನಾದರೂ ಬೇಕಂದ್ರೆ ಕೇಳು. ಏನೇ ಹುಡ್ಗ ತುಂಬಾ ಒಳ್ಳೆಯವನ್ ಅನ್ಸತ್ತೆ. ಆ ಕಾಲ್ ವಿಷಯ ಕೂಡ ಹೇಳ್ಬಿಡನ್ವಾ? ಬೇಡ ಬೇಡ, ಒಂದ್ ವೇಳೆ ಇನ್ಸೆಕ್ಯೂರ್ ಆಗ್ತಾನೇನೋ. ನೋಡೋಣ ಇವತ್ತು ಕೂಡ. ಹಲೋ, ಆ ಎಲ್ಲ ಓಕೆನಾ? ಓಕೆ. ಸರಿ, ಹಾಗಾದ್ರೆ ಗುಡ್ ನೈಟ್. ಗುಡ್ ನೈಟ್. ಏನಿ ಹುಡುಗಿ, ನಾವೇನಾದ್ರೂ ಸ್ಕೂಲ್ ಫ್ರೆಂಡ್ಸ್ ಅನ್ಕೊಂತಾ ಇದ್ದಾಳ ಇವಳು? ಪರ್ಮಿಷನ್ ಕೇಳ್ತಾ ಇದ್ದಾಳೆ. ಚೇಚೆ. ಹಬ್ಬ ಮಲ್ಕೊಂಡೇ ಇದ್ದಾಳೆ. ಅವಳು ಎದ್ದೊಳಕ್ ಮುಂಚೆ ಬಟ್ಟೆ ಹಾಕೊಂಡು ಹೋಗ್ಬಿಡ್ಬೇಕು. ನೀ ಚಂದನಿ, ನಿನ್ನ ಸೈ ಚಂದನಿ, ನೀ ನನ್ನಲ್ಲಿ. ಏನಾಯ್ತು? ಲೇಟ್ ಆಗ್ಬಿಡ್ತು ಅಂತ ಕಿರ್ಚ್ಬಿಟ್ಟೆ. ಸಾರಿ. ಹೋ, ಅಷ್ಟೇನಾ? ಹಬ್ಬ ಏನೋ ಅನ್ಕೊಂಡೆ ಬಿಡು. ಸಾರಿ. ಪರವಾಗಿಲ್ಲ, ಅದು ನಿಮ್ಗೆ ಲೇಟ್ ಆಗ್ಬಿಡ್ತು ಅಲ್ವಾ? ನಾನು ಟೀ ಅಂಡ್ ಲಂಚ್ ಇವಾಗಲೇ ಪ್ರಿಪೇರ್ ಮಾಡ್ತೀನಿ. ಪರವಾಗಿಲ್ಲ, ನಾನು ಆಲ್ರೆಡಿ ಅಡುಗೆ ಮಾಡಿದ್ದೀನಿ. ನೀನು ಫ್ರೆಶ್ ಆಗ್ಬಿಡ್ತೀನಿ.
ಒಂದ್ ವೇಳೆ ಇಷ್ಟ ಆಗಿಲ್ಲ ಅಂದ್ರೆ ಹೊರಗಡೆ ಆರ್ಡರ್ ಮಾಡ್ಕೋ. ಹ್ಮ್ ನಾನು ಸ್ವಲ್ಪ ಬಟ್ಟೆ ತಗೊಳ್ತೀನಿ. okay. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಅಯ್ಯೋ ಛೇ, ಆ ಥರ ಏನು ನಿಂಗೆ? ಗಾನ ಗಂಧರ್ವಂತರ ಹಾಡು ಬೇರೆ ಇವನಿಗೆ. ಪಾಪ ಏನಂತ ಅನ್ಕೊಂಡಿದ್ದಾಳು. ಅಲ್ಲ, ಸೈಲೆಂಟ್ ಆಗಿ ಬಟ್ಟೆ ಹಾಕೊಂಡು ಹೋಗೋಕೇನೋ ನಿನಗೆ? ಏಯ್, ಏನಾದ್ರೂ ಬೇಕಿದ್ರೆ ಫೋನ್ ಮಾಡು. ಹೌದು, ಸಂಜೆ ನಾನು ಚಿಕನ್ ತಗೊಂಡ್ಬರ್ತೇನೆ. ಚಿಕನ್ ತಿಂತೀಯಲ್ಲ? ಆ ತಿಂತೀನಿ. ಹೋಗ್ಲಿ ಬಿಡು, ಬದುಕಿಸಿದೆ ನನ್ನ. ನಮ್ಮ ಅಜ್ಜಿ ತಲೆ ತಿಂತಾಳೆ, ಅವಾಗ ತಿನ್ಬಾರ್ದು ಇವಾಗ ತಿನ್ಬಾರ್ದು ಅಂತ ರೂಲ್ಸ್ ಇಡ್ತಾಳೆ. ಸರಿ, ಹಾಗಾದ್ರೆ ಬಾಯ್. ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಆರ್ಡರ್ ಮಾಡ್ಕೊ ಅಂತ ಹೇಳಿದ್ನಲ್ಲ, ಯಾವ್ದಕ್ಕೆ ಇರ್ಲಿ ಅಂತ ದುಡ್ಡು ಕಳ್ಸಿದ್ದೀನಿ. ಇನ್ನೇನಾದ್ರೂ ಬೇಕಾದ್ರೆ ಹೇಳು. ಸರಿ, ಬಾಯ್ ಬಾಯ್. ಅಡಿಗೆ ಮಾಡಿದ್ಮೇಲೂ ಕಿಚನ್ ಕ್ಲೀನ್ ಆಗಿಟ್ಟಿದ್ದಾನೆ. ಇಷ್ಟು ಚೆನ್ನಾಗಿದೆ ಅಲ್ವಾ? ದಿನಾ ಯೋನೆ ಅಡ್ಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ. ಅಯ್ಯೋ, ಮಾಡ್ತಿದ್ದಾನಲ್ವಾ ಅಂತ ನಾನ್ ಅಡ್ವಾಂಟೇಜ್ ತಗೊಂಡ್ರೆ ನಾಳೆ ಏನಾದ್ರೂ ಜಗಳ ಬಂದ್ರೆ ಮತ್ತೆ ಈ ಪಾಯಿಂಟ್ ತಗೊಂಡ್ಬರ್ತಾನೆ. ಈ ಅಡ್ಗೆ ಸ್ವಲ್ಪ ಬೇಗ ಕಲ್ತ್ಕೊಳ್ಳೆ ಬಾಲ. ಮೆಸೇಜ್ ಮಾಡನ್ವಾ ಬೇಳೆ ಸಾರ್ ಚೆನ್ನಾಗಿದೆ ಅಂತ? ಆಹಾ, ನಾನ್ ಯಾಕೆ ಫಸ್ಟ್ ಮೆಸೇಜ್ ಮಾಡ್ಲಿ? ಅವ್ರೇ ಮಾಡ್ಲಿ. ಆಗ ಹೇಳ್ತೀನಿ ಬೇಳೆ ಸಾರ್ ಚೆನ್ನಾಗಿದೆ ಅಂತ. ಅಯ್ಯೋ, ಅಮ್ಮ ಕಾಲ್ ಮಾಡ್ತಿದಾರೆ ಅನ್ಸತ್ತೆ. ಅಯ್ಯೋ, ಅವ್ರ ಹತ್ರ ಅಡ್ಗೆ ಮಾಡ್ಸಿದೀನಿ ಅಂತ ಗೊತ್ತಾಗ್ಬಿಟ್ಟಿದೆ ಅನ್ಸತ್ತೆ. ಅಯ್ಯೋ, ಖಂಡಿತ ಬೈತಾರೆ ನನ್ನ. ಅಯ್ಯೋ, ಓ ಅಜ್ಜಿ ಕಾಲ್ ಮಾಡ್ತಿದಾರಾ? ಅಜ್ಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನಮ್ ಹುಡ್ಗ ಎಲ್ಲಿ? ಅವ್ರು ಈಗ್ಲೇ ಆಫೀಸ್ಗೆ ಹೋದ್ರು. ಅಲ್ಲಿ ನಿನ್ಗೇನಾದ್ರೂ ಸಮಸ್ಯೆ ಆದ್ರೆ ನನಗ್ ಹೇಳಮ್ಮ. ಇಲ್ಲ ಅಜ್ಜಿ, ಎಲ್ಲ ಚೆನ್ನಾಗಿ ನಡೀತಿದೆ. ಏನಮ್ಮ, ರಾತ್ರಿ ಎಲ್ಲ ಚೆನ್ನಾಗಾಯ್ತಾ? ಆ ಹೌದು, ಚೆನ್ನಾಗಾಯ್ತು. ಅದೇನಿಲ್ಲಮ್ಮ, ನಾನು ಸಾಯಷ್ಟರೊಳಗಡೆ ನಿಮ್ ಮದ್ವೆ ನೋಡ್ತೀನೋ ಇಲ್ವೋ ಅನ್ಕೊಂಡೆ. ನಿಮ್ ಮದ್ವೆನೂ ಆಯ್ತು. ಈಗ ಒಂದ್ ಮಗುನ್ ಹೆತ್ಕೊಟ್ರೆ ಕೃಷ್ಣ ರಾಮ ಅಂತ ಅನ್ಕೊಂಡಿರ್ತೀನಿ. ಅಜ್ಜಿ, ಅದಕ್ಕೆನಾ ನಮ್ಮನ್ನ ಪ್ರೈವೇಟ್ ಆಗ್ಬಿಟ್ಟು ಹೋಗಿದ್ ನೀವು? ನಮ್ ಕಾಲದಲ್ಲಿ 5 6 ಮಕ್ಕಳನ್ನ ಹೆತ್ತಿದ್ರು. ನಿಮ್ ಕಾಲದಲ್ಲಿ 1 2 ಅಲ್ವಾ? ಇನ್ ಸ್ವಲ್ಪ ದಿನದಲ್ಲಿ ನನ್ಗೊಂದು ಶುಭ ವಾರ್ತೆ ಹೇಳಿದ್ರೆ ನಾನ್ ತುಂಬಾ ಸಂತೋಷ ಪಡ್ತೀನಮ್ಮ. ಅವನೇನು ನಿನ್ಗೆ ಕಷ್ಟ ಕೊಡ್ತಿಲ್ಲ ಅಲ್ವಾ? ಹಂಗೇನಿಲ್ಲ ಅಜ್ಜಿ, ಎಲ್ಲ ಚೆನ್ನಾಗೇ ಇದೆ. ಸರಿ ಅಮ್ಮ. ಸರಿ ಅಜ್ಜಿ, ಬಾಯ್. ಅಜ್ಜಿ, ನಾವ್ ಇವಾಗ್ಲೇ ನಂಬರ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವೆ. ನೀನ್ ಮಗುಗೆ ಹೋಗ್ಬಿಟ್ಟಿದ್ಯಾ? ಅಯ್ಯೋ ದೇವ್ರೇ, ಏನ್ ನಡೆಯುತ್ತೋ ಏನೋ. ಅಯ್ಯೋ, ವೈಫ್ ಪೋಸ್ಟ್ಗಿಂತ ತಾಯಿ ಪೋಸ್ಟ್ ತುಂಬಾ ದಾರುಣವಾಗಿದೆ. ಅಯ್ಯೋ, ನೋ. ಓ ದೇವ್ರೇ, ಎಷ್ಟು ಕ್ಯೂಟ್ ಆಗಿ ನಾಚಿಕೆ ಪಟ್ಟ ಬೆಳಗ್ಗೆ. ನಾನು ಡೇ ಎಲ್ಲ ಸ್ಯಾರಿಯಲ್ಲಿ ಇರ್ತೀನಿ, ರಾತ್ರಿ ಡ್ರೆಸ್ ಚೇಂಜ್ ಮಾಡ್ಕೋತೀನಿ. ನಿಮ್ಗೆ ಓಕೆನಾ? ಕೆಲಸ ಮಾಡಬೇಕು ಅಂದ್ರೆ ತಲೆನೋವು. ಏನದು ಸ್ಮೈಲ್ಸು? ನೈಟ್ ನಿಂಗೆ ಬೇಕಿದ್ದ ಫ್ಲೋ ಸಿಕ್ತಾ? ಅರ್ಥ ಆಯ್ತು, ಕೇಳಬಾರ್ದು. ಹೌದು, ಆ ಫೇಸಲ್ಲಿ ಸ್ಮೈಲು ಗ್ಲೋ ಯಾಕೆ? ಇಷ್ಟು ದಿನ ಈ ರೀತಿ ಹುಡುಗಿರು ಮ್ಯೂಸಿಯಮಲ್ಲಿ ಇರ್ತಾರೆ ಅನ್ಕೊಂಡೆ. ಈಗ ಈ ಹುಡುಗಿ ನನ್ನ ಪಕ್ಕದಲ್ಲೇ ಇದ್ದಾಳೆ. ಯಾಕೋ ಅಷ್ಟು ಹೊಗಳ್ತಿರೋದು? ಅವಳು ಯಾವ ಡ್ರೆಸ್ ಹಾಕೋಬೇಕಂದ್ರೂ ನನ್ನ ಪರ್ಮಿಷನ್ ಕೇಳ್ತಾ ಇದ್ದಾಳು. ಬಿಡ, ಲಕ್ಕಿ ಭಾಸ್ಕರ್ಗಿಂತ ಲಕ್ಕಿ ಕಣ ನೀನು. ಅಂತ ಹುಡುಗಿ ಸಿಗ್ಬೇಕು ಅಂದ್ರೆ ಕೇಳ್ಕೊಂಡು ಬಂದಿರ್ಬೇಕು ನೀನು. ನಾನು ಹೇಳೋದು ಮರ್ತ್ಬಿಟ್ಟೆ.
ನೈಟ್ ಸಿಂಧು ಫೋನ್ ಮಾಡಿದ್ಲು. ವೈ ದಟ್ ನಾಗರಾವ್ ಕಾಲ್ಡ್ ಯು? ಏನೋ ಗೊತ್ತಿಲ್ಲ, ಅವಳ ಪಕ್ಕದಲ್ಲಿ ಇದ್ಲು ಅಂತ ಫೋನ್ ಎತ್ತಿಲ್ಲ. ನೀನು ಹ್ಯಾಪಿಯಾಗಿರೋದು ಸಿಂಧುಗೆ ಇಷ್ಟ ಇಲ್ವೋ, ಅದಕ್ಕೆ ಬೇಕೊಂಡು ಡಿಸ್ಟರ್ಬ್ ಮಾಡ್ತಿದ್ದಾಳೆ. ನೀನು ರಿಯಾಕ್ಟ್ ಮಾಡಬಾರ್ದು. ಯಾರಿಗೆ ಫೋನ್ ಮಾಡ್ತಿದ್ಯಾ? ಸಿಂಧುಗೆ. ಈಗ ತಾನೇ ಹೇಳ್ದೆ ರಿಯಾಕ್ಟ್ ಆಗ್ಬೇಡ ಅಂತ. ಪಾಪ ಕಣೋ, ಅವಳಿಗೆ ನನ್ನ ಮೇಲೆ ಫೀಲಿಂಗ್ಸ್ ಬಂತು ಅನ್ಕೋ. ಐ ಆಮ್ ಮ್ಯಾರಿಡ್ ನೌ, ಇದೆಲ್ಲ ಆಗಲ್ಲ ಅಂತ ಅವಳಿಗೆ ಹೇಳ್ಬಿಡ್ತೀನಿ. ಲೇ, ನಿಂಗೆ ನಿನ್ನ ಮೇಲೆ ತುಂಬ ಓವರ್ ಕಾನ್ಫಿಡೆನ್ಸಾ? ಛೇ. ಹಲೋ ಸಿಂಧು, ನೈಟ್ ಕಾಲ್ ಮಾಡಿದೆ. ಎದ್ದು ಬಾ ಅಂತ ಕರೆದ್ಲಾ? ಹೆಂಗೆ? ಲೋ, ನಿಂಗೆ ಮದ್ವೆ ಆಗಿದೆ ಕಣ ದುರ್ಮಾರ್ಗಿ. ಏನ್ ರಿಲೀಸ್ ಮಾಡಕ್ ಪ್ಲಾನ್ ಮಾಡ್ತಾವನೆ? ಏನ್ ಪ್ಲಾನ್ ಮಾಡ್ತಿದೀಯಾ? ಏನು ಇಷ್ಟು ಸೀರಿಯಸ್ ಆಗಿ ನೋಡ್ತಾವನೆ ಅಂತದ್ ಏನಾಯ್ತು ಅಂತ? ಮತ್ತೇನೋ ಹಿಂಗಿದ್ದಾಳೆ. ಏನಾದ್ರೂ ಆಗ್ಲಿ, ನೀ ಆ ಹುಡುಗಿನ ಭೇಟಿ ಆಗ್ಬೇಡ. ಮದ್ವೆ ಆಗಿದೆ ಕಣ ನಿನಗೆ. ಸಿಂಧುಗ್ ಮದುವೆ ಫಿಕ್ಸ್ ಆಯ್ತಂತೆ. ಮದ್ವೆಗೆ ಮುಂಚೆ ಭೇಟಿ ಆಗೋಣ ಅಂದ್ಲ, ಬ್ಯಾಡ್ವೋ, ಒಪ್ಕೊಬೇಡ. ನೀನ್ ಪೂರ್ತಿ ಕೇಳಲ್ವನು? ನೀನ್ ಮೊದಲು ಪೂರ್ತಿಯಾಗಿ ಹೇಳು. ಅವಳು ಹೇಳ್ತಾ ಇದ್ದಾಳೆ ಮದುವೆ ಆದ್ಮೇಲೆ ಫೋಟೋಸು ವಿಡಿಯೋಸು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತ ಡಿಲೀಟ್ ಮಾಡಿಸೋದಕ್ಕೆ ಫೋನ್ ಮಾಡಿದ್ದಾಳೆ. ನಾನೇನಾದ್ರು ಆ ಥರದ್ದು ನೀನು ಮುಖ ನೋಡಕ್ ಹಂಗಿದೆ, ಆದ್ರೆ ನೀನ್ ಅಂತವನಲ್ಲ. ನಿಂಗ್ ಮುಂಚೆಂದನೂ ಹೇಳ್ತಿದ್ದೆ ಆ ಹುಡುಗಿ ಸರಿ ಇಲ್ಲ ಅಂತ. ನನ್ ಮಾತು ಒಂದ್ಸಲ ಆದ್ರೂ ಕೇಳ್ದ? ಪ್ರತಿ ಸಲ ಹೇಳ್ಬೇಕಾದ್ರೂ ಏನೋ ಡೈಲಾಗ್ ಹೊಡಿತಾ ಇದ್ದೆ. ಎಲ್ಲಾ ಹುಡುಗಿರು ಬೇರೆ, ನನ್ ಸಿಂಧು ಬೇರೆ. ಎಲ್ಲಿ ಇನ್ನೊಂದ್ಸಲ ಹೇಳ. ಆ ಹುಡುಗಿ ನಿನ್ ಮೇಲೆ ನಂಬಿಕೆ ಇಲ್ವೋ? ಇವಾಗಾದ್ರೂ ಕಂಡ್ಬಿಟ್ಟು ನೋಡು. ನಿನ್ ವೈಫೇ ನಿನ್ ಲೈಫು. ಆ ಹುಡುಗಿನ ಚೆನ್ನಾಗಿ ನೋಡ್ಕೋ, ಅವಳು ನಿನ್ ಚೆನ್ನಾಗಿ ನೋಡ್ಕೋತಾಳೆ. ಒಂದ್ ಕೆಲಸ ಮಾಡ್ತೀನಿ, ಬ್ಲಾಕ್ ಮಾಡ್ಬಿಡ್ತೀನಿ. ಸಂತೋಷ. ಒಂದ್ ವೇಳೆ ಅವಳಿಗೇನಾದ್ರು ಬೇಕಾದ್ರೆ ಅವಳು ಗಂಡ ನೋಡ್ಕೋತಾನೆ, ನೀನ್ ಬ್ಲಾಕ್ ಮಾಡಿ ನೀನ್ ಹೆಂಡತಿನ ನೋಡ್ಕೋ. ಛೇ, ನಾನು ಯಾಕೆ ಯಾವಾಗಲೂ ಮೋಟಿವೇಶನ್ ಮಾಡಬೇಕು? ಬ್ಲಾಕ್ಡ್. ಅಪ್ಪ ಅಮ್ಮ ಚಿಕ್ಕವಾಗಿಂದ ನನ್ಗೆ ಏನ್ ಕೊಟ್ರು ಎಲ್ಲ ಬೆಸ್ಟೇ ಕೊಟ್ಟಿದ್ದಾರೆ. ಆದ್ರೆ ಮದ್ವೆ ವಿಷಯದಲ್ಲಿ ಹಂಗ್ ನಡ್ಕೊಂಡಿಲ್ಲ ಅನ್ಕೊಂಡೆ. ಆದ್ರೆ ಅದು ನಿಜ ಅಲ್ಲ. ನೋಡೋದಕ್ ಸ್ವಲ್ಪ ರಫ್ ಅಂಡ್ ಟಫ್ ಆಗಿದ್ರು ಮನಸ್ಸೊಂದು ದೊಡ್ಡ ಶುಗರ್ ಮೌಂಟೇನ್ ಅನ್ಸುತ್ತೆ. ನಾನು ಚಿಕ್ಕ ವಯಸ್ಸಿಂದ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಕೋಟ್ನ ನಂಬ್ತಿದ್ದೆ. ವಿಷಯದಲ್ಲಿ ಅನ್ಸ್ತಿದೆ ಈಸ್ ಟೂ ಸ್ವೀಟ್, ಟೂ ಕಾಮ್, ಟೂ ಫನಿ. ಇವಾಗ ಎಲ್ಲ ನನ್ಗೆ ಚೆನ್ನಾಗೇ ಅನಿಸ್ತಿದೆ. ಮೆಲ್ಲಗೆ ಅವನ್ ನಂಗೆ ಬಟರ್ಫ್ಲೈಸ್ ಕೊಡ್ತಿದ್ದಾನೆ. ನೋಡೋಣ ಆ ಬಟರ್ಫ್ಲೈಸ್ಗೋಸ್ಕರ ಗಾರ್ಡನ್ ತಯಾರು ಮಾಡ್ತಾನೋ ಇಲ್ವೋ. ಆದ್ರೆ ಅಜ್ಜಿ ನಾನ್ ಊಹೆ ಮಾಡ್ಕೊಂಡಿರೋ ಲೈಫ್ಗೆ ಬ್ರೇಕ್ ಆಗ್ತಾಳೇನೋ ನೋಡಿ ಭದ್ರವಾಗಿರ್ಬೇಕು. ಈಗ ಚಿಕನ್ ಮಾಡ್ತೀನಿ ಅಂದ. ನೋಡೋಣ ಹೆಂಗೆ ಚೆನ್ನಾಗ್ ಮಾಡ್ತಾನ ಇಲ್ಲ ನಾರ್ಮಲ್ ಆಗಿ ಮಾಡ್ತಾನೋ ಅಂತ. ಹುಡುಗ ಬಂದಿದೆ ನನ್ ಜೊತೆ. ಹಾಯ್. ಹಾಯ್. ನಾನೊಂದು 10 ನಿಮಿಷ ಫ್ರೆಶ್ ಆಗಿ ಬರ್ತೀನಿ. ರೈಸು ಚಿಕನ್ ಮಾಡ್ತೀನಿ. ನಾನು ರೈಸ್ ಆಲ್ರೆಡಿ ಇಟ್ಟಿದ್ದೀನಿ. ಹಾಗಾದ್ರೆ ಒಂದು 10 ನಿಮಿಷ ಬಂದು ಚಿಕನ್ ಮಾಡ್ತೀನಿ. ಸರಿ. ಏನು ಪಾಪ ಡಲ್ ಆಗಿದ್ದಾನೆ, ಕೇಳನ್ವಾ? ಒಂದು ಹಾಫ್ ಅನ್ ಅವರ್ ಆಗ್ಬಿಡುತ್ತೆ. ಏನ್ ಅಷ್ಟು ಬೇಗ ಕಟ್ ಮಾಡ್ಬಿಟ್ಯಾ? ಕುಕ್ಕಿಂಗ್ ಬರಲ್ಲ ಅಂತಂದೆ, ಶಾಪಿಂಗ್ ಚೆನ್ನಾಗಿ ಬರುತ್ತೆ. ನೈಸ್. ಪರವಾಗಿಲ್ಲ, ಹೋಗಿ ಕುತ್ಕೊ, ನಾನು ಮಾಡ್ತೀನಿ. ಪರವಾಗಿಲ್ಲ, ನಾನ್ ನೋಡ್ ಕಲ್ತ್ಕೋತೀನಿ. ನೆಕ್ಸ್ಟ್ ಟೈಮ್ ನಾನ್ ಮಾಡ್ತೀನಿ. ಸರಿ. ಕೇಳನ್ವಾ? ವಿಶ್ವ, ತುಂಬಾ ಟಯರ್ಡ್ ಆಗಿ ಕಾಣಿಸ್ತಿದ್ಯಾ, ಏನಾಯ್ತು? ಏನಿಲ್ಲ, ಇತ್ತೀಚೆಗೆ ಆಫೀಸಲ್ಲಿ ವರ್ಕ್ ಜಾಸ್ತಿ ಆಯ್ತು, ಅದಕ್ಕೆ ಹಾಗಿದ್ದೇನೆ. ಓಕೆ, ಅಷ್ಟು ಟಯರ್ಡ್ ಆಗಿದ್ರೆ ಪರವಾಗಿಲ್ಲ, ನಾನೇ ಮಾಡ್ತೀನಿ. ನೀನು ಇನ್ಸ್ಟ್ರಕ್ಷನ್ ಕೊಡು ಸಾಕು.
ಅಷ್ಟೊಂದೇನು ಟೈರ್ಡ್ ಆಗಿಲ್ಲ ಬಿಡು, ನಾನು ಮಾಡ್ತೀನಿ. ಇಟ್ಸ್ ಓಕೆ, ನಾನ್ ಮಾಡ್ತೀನಿ. ಓಕೆ, ಪಕ್ಕನಾ? ಪಕ್ಕ. ನೀವ್ ಹೇಳಿದ್ದು ಹೇಳ್ದಂಗ್ ಮಾಡ್ತೀನಿ. ಓಕೆ, ಏನಾದರೂ ಚೆನ್ನಾಗಿಲ್ಲ ಅಂದ್ರೆ ನಂಗೆ ಸಂಬಂಧ ಇಲ್ಲ. ಡೋಂಟ್ ವರಿ, ನಂಗೆ ಅಭ್ಯಾಸ ಆಗತ್ತೆ. ಓಕೆನಾ? ಆಯ್ತು. ಈಗ ಈ ಚಿಕನ್ ಎಲ್ಲ ಅದ್ರಲ್ಲಿ ಹಾಕೋ. ಹೇಗೆ ಹಾಕಿದ್ರೇನೆ ಆ ಮಸಾಲೆ ಎಲ್ಲ ಚಿಕನ್ಗೆ ಹಿಡ್ಕೊಂಡು ಸಕ್ಕತ್ತಾಗಿರುತ್ತೆ. ಓಕೆ, ಒಳ್ಳೆ ಸ್ಮೆಲ್ ಬರ್ತಿದೆ. ಹೇಳಿದ್ನಲ್ಲ ನಾನು ಚೆನ್ನಾಗಿ ಮಾಡ್ತೀನಂತ. ಮಾಡ್ತಿರೋದು ನಾನು. ವಿಶ್ವ, ನೀನೊಂದ್ ವಿಷಯ ಕೇಳ. ನೋಡು, ಆ ರೀತಿ ಒಂದು ಅಂತ ಹೇಳ್ದೆ, ಏನಿದ್ರು ಡೈರೆಕ್ಟ್ ಆಗಿ ಕೇಳು. ಡು ಯು ಡ್ರಿಂಕ್? ಪರವಾಗಿಲ್ಲ, ನಾನೇನ್ ಜಡ್ಜ್ ಮಾಡಲ್ಲ, ಹೇಳ್ಬೋದಲ್ವಾ? ಐ ಡ್ರಿಂಕ್. ಐ ಡ್ರಿಂಕ್. ಯಾಕೆ ಕೇಳ್ತಾ ಇದೆಯಾ? ಸುಮ್ನೆ, ಇವತ್ತು ಫ್ರೈಡೆ ನೈಟ್ ಅಲ್ವಾ, ಸೊ ಆಲ್ ಮೈ ಫ್ರೆಂಡ್ ಡ್ರಿಂಕ್ ಆನ್ ಫ್ರೈಡೆ ನೈಟ್ಸ್. ಸೊ ಅದು ಮಾಡ್ತಾರೆ. ಬಟ್ ನನ್ಗೆ ಇವಾಗ ಮದುವೆ ಆಗಿದೆಯಲ್ಲ. ಮ್ಯಾರಿಡ್ ಆದ್ರೆ ನನ್ಗೇನ್ ಪ್ರಾಬ್ಲಮ್ ಇಲ್ಲ, ಅಂಡ್ ಕುಡಿದ್ರೂ ಪ್ರಾಬ್ಲಮ್ ಇಲ್ಲ. ಕುಡಿದು ಓವರ್ ಮಾಡಿದ್ರೇನೆ ಪ್ರಾಬ್ಲಮ್. ಛೇ, ಐ ಆಮ್ ಎ ವೆರಿ ರೆಸ್ಪಾನ್ಸಿಬಲ್ ಡ್ರಿಂಕರ್. ನಾನು ಫುಲ್ಲಾಗಿ ಕುಡ್ದು ಕ್ಯೂಟಾಗಿ ಹೋಗಿ ಮಲ್ಕೊಳ್ತೀನಿ. ಅವನು ಅಷ್ಟೆಲ್ಲ ಕೇಳ್ತಾ ಇದೆಯಲ್ಲ, ನೀನ್ ಕುಡಿತೀಯಾ? ಟ್ರೈ ಮಾಡ್ಬೇಕು ಅಂತ ಅನ್ಸಿತ್ತು, ಬಟ್ ಮಾಡಿಲ್ಲ. ಇವಾಗ ನಿಂಗೆ ಸಿಕ್ಕಿದ್ರೆ ಓಕೆನಾ? ವಿಲ್ ಯು ಡ್ರಿಂಕ್? ಅದು ಕಹಿ ಆಗಿರತ್ತಂತಲ್ವಾ? ಅಂದ್ರೆ ನಿಂಗೆ ಓಕೆ ಅಂತ? ಅಂದ್ರೆ ಅದು ಓಕೆನೇ, ಬಟ್ ಕಹಿ ಆಗಿರತ್ತೆ. ಅದಕ್ಕೆ ಸೊಲ್ಯೂಷನ್ ನನ್ನ ಹತ್ರ ಇದೆ. ಆಚೆ ಒಳ್ಳೆ ವೆದರ್, ಚಿಲ್ಡ್ ಬೀರ್ ತಗೊಬರ್ತೀನಿ, ಅದ್ರ ಜೊತೆ ನಂಚ್ಕೊಂಡು ತಿಂದ್ರೆ ಅನ್ಕೋ, ನಿನಗೆ ಲೈಫ್ ಅಂದ್ರೆ ಏನಂತ ನಾನು ತೋರಿಸ್ತೀನಿ. ಚಿಕನ್ ಆಗಿದೆ, ನಾನು ಹೋಗಿ ಬೀರ್ ತಗೊಬರ್ತೀನಿ, ಸೇಲ್ ಮಾಡೋಣ. ಸರಿ ನೋಡು, ಒಂದ್ಸಲ ಟೇಸ್ಟ್ ಮಾಡ್ತೀನಿ, ಇಷ್ಟ ಆದ್ರೆ ಕುಡಿತೀನಿ, ಇಲ್ಲಾಂದ್ರೆ ಜಸ್ಟ್ ಕಂಪನಿ ಕೊಡ್ತೀನಿ. ಡನ್. ತಗೋ. ಕಹಿ ಆಗಿರತ್ತೇನೋ ವಿಶ್ವ. ನಾನು ಹೇಳಿದ್ನಲ್ಲ ನನ್ನ ಹತ್ರ ಸೊಲ್ಯೂಷನ್ ಇದೆ ಅಂತ. ಸೊಲ್ಯೂಷನ್ ಜಿಲೇಬಿನಾ? ಎಸ್, ಇಟ್ಸ್ ಮೈ ಫೇವ್ರೆಟ್ ಸ್ಟಫ್ ವಿತ್ ಬಿಯರ್, ಗೊತ್ತಾ? ಹಾಗೆ ತಣ್ಣಗ್ ಬಿಯರ್ ಕುಡ್ದು ಒಂದ್ ಜಿಲೇಬಿ ನಂಚ್ಕೊಂಡ್ರೆ ಅಬ್ಬಬ್ಬಬ್ಬಬ್ಬಾ ಸ್ವರ್ಗನೇ. ಟ್ರೈ ಮಾಡು. ಓಕೆ. ಒಂದ್ ನಿಮಿಷ. ಚಿಯರ್ಸ್ ಹೊಡಿ. ಚಿಯರ್ಸ್. ಚಿಯರ್ಸ್. ಜಿಲೇಬಿ. ಹೇಗಿದೆ? ಚೆನ್ನಾಗಿದೆ, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಹಂಗೆ ಸ್ವಲ್ಪ ಚಿಕನ್ ತಿಂದೆ ಅನ್ಕೋ, ಇನ್ನೂ ಚೆನ್ನಾಗಿರುತ್ತೆ. ಅಯ್ಯೋ, ಒಂದೇ ಅಂತ ತಗೊಂಬಂದ್ರೆ ಇವಳೆ ನನ್ ಬೀರ್ ಕೂಡ ಕುಡಿತಾರ ಇದ್ದಾಳೆ. ಅಯ್ಯೋ, ಬಾಲ ಏನು ವಿಶ್ವ, ಎಲ್ಲ ತರ ಇದೆ. ಏನು? ನೀನೇನು ಅಷ್ಟು ಬ್ಲರ್ ಆಗಿ ಕಾಣಿಸ್ತಿದ್ಯಾ? ನನಗೇನು ಸೈಟ್ ಇಲ್ಲ, ಓಕೆನಾ? ಮೈ ಐಸ್ ಪರ್ಫೆಕ್ಟ್. ಇದನ್ನೇ ನಶೆ ಅಂತಾರೆ ಬಾಲ. ಏನು ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ವಿಶ್ವ.
ಹೌದು, ಹಾ ಇನ್ನು ಒಂದು ಬಿಯರ್ ಇದೆಯಾ? ಹಾ, ಹಾ, ನಾನು ಬಾಯಿ ಕೊಡಿಸ್ತೀನಿ, ನಾವಿಬ್ರು ಹಂಗೋಗಿ ಹಂಗ್ ತಗೊಂಬಂದ್ಬಿಡೋಣ ಪ್ಲೀಸ್. ಅಬ್ಬಾ ಇವಳ್ಗ ಅನಾವಸರಕ್ಕೆ ಜಿಲೇಬಿ ತಿನ್ನಿಸ್ಬಿಟ್ಟೆ. ಒಂದು ಬೀರ್ಗೆ ಹಿಂಗಿದೆ ಅಂದ್ಮೇಲೆ ನಾನು ಬೀರ್ ಕುಡಿತಾಳಂದ್ರೆ ಔಟು. ದೇವ್ರೆ, ಏನೋ ಒಂದ್ ಮಾಡು ದೇವ್ರೆ. ವಿಶ್ವ ಪ್ಲೀಸ್, ಒಂದು ಬಿಯರ್, ಹಾ ಸರಿ ಸರಿ. ಒಂದೇ ಒಂದು ಬಿಯರ್ ವಿಶ್ವ.